ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಂಬ್ರಾಯ್ಡ್ರಿ ವರ್ಕ್ಗೆ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್. ನಾನು ಆಲ್ರೆಡಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನನ್ನು ಹಾಕ್ಕೊಂಡು ನಂತರ ಅಲ್ಲೇನು ಗ್ಯಾಪ್ ಇದೆ ಅಲ್ಲಿ ನಾನು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನನ್ನು ಹಾಕೋತಾ ಇದ್ದೀನಿ. ಆ ಎರಡು ಲೈನ್ ಮಧ್ಯೆ ಏನು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ಲೂ ಆ್ಯಕ್ಚುಲಿ ಡಿಸೈನ್ ಇತ್ತು. ನಾನು ಅದನ್ನು ಸ್ಕಿಪ್ ಮಾಡಿ ಅಲ್ಲಿ ಪ್ಲೇನ್ ಮಾಡಿಕೊಂಡು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಬ್ಲೌಸ್ ಪೀಸ್ ಬಾರ್ಡರ್ ಕಾಪರ್ ಕಲರ್ ಬಂದಿರೋದ್ರಿಂದ ಬಾಲ್ ಚೈನನ್ನು ನಾನು ಕಾಪರ್ ಕಲರಲ್ಲಿ ತಗೋತಾ ಇದ್ದೀನಿ. ಈ ಬಾಲ್ ಚೈನ್ ಹಚ್ಚುವಾಗ ನೀವು ಅಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಲ್ವಾ, ಲೆಗ್ ಸೈಡ್, ಆ ಅಡ್ಜಸ್ಟ್ಮೆಂಟಲ್ಲಿ 1.5ಗೆ ಅಡ್ಜಸ್ಟ್ ಮಾಡಿಕೊಂಡು ನಂತರ ಬಾಲ್ ಚೈನನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಫಸ್ಟು ಸಿಂಗಲ್ಲಾಗಿ ಬಾಲ್ ಚೈನನ್ನು ಹಚ್ಕೋಬೇಕು, ಆಮೇಲೆ ಇನ್ನೊಂದು ಸೈಡ್ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನನ್ನು ಎರಡೂ ಸೈಡ್ ಅಟ್ಯಾಚ್ ಮಾಡಿ ಹಚ್ಕೋಬೇಕು. ನಾನಿಲ್ಲಿ ಫಸ್ಟ್ ಒಂದು ಲೈನಲ್ಲಿ ಬಾಲ್ ಚೈನನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನೀಡಲ್ ಏನಾದರೂ ಬಾಲ್ ಚೈನ್ ಮೇಲೆ ಬಿತ್ತು ಅಂತ ಅಂದರೆ ಬಾಲ್ ಚೈನ್ ಕಟ್ಟಾಗುತ್ತೆ, ಮೇ ಬಿ ಸೂಜಿನೂ ಕಟ್ಟಾಗುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಬಿಗಿನರ್ಸ್ ಯಾರೆಲ್ಲ ಇದ್ದೀರಿ, ಅಂದರೆ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಹಚ್ಚಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಅವರು ಸ್ವಲ್ಪ ಸ್ಲೋ ಆಗಿ ಹಚ್ಕೋತಾ ಹೋಗಿ. 1 ಇಂಚ್ ಗ್ಯಾಪಲ್ಲಿ ಬಾಲ್ ಚೈನನ್ನು ಹಿಡ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಈ ಗ್ಯಾಪಲ್ಲಿ ಸ್ಟೋನ್ ಲೇಸು ಕೂಡ ಹಚ್ಬೋದು, ಬಟ್ ನಾನಿಲ್ಲಿ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಕಸ್ಟಮರ್ ಅದನ್ನೇ ಹೇಳಿದರು ಹಾಕಲಿಕ್ಕೆ, ಸೊ ನಾನು ಅದನ್ನೇ ಹಾಕ್ತಾ ಇದ್ದೀನಿ. ಸ್ಟೋನ್ ಲೇಸ್ ಕೂಡ ಹಚ್ಬೋದು, ಅದು 2 ಲೈನ್ಸಿಂದ ಬರುತ್ತೆ ಅಲ್ಲ, ಅದನ್ನು ಕೂಡ ಹಚ್ಬೋದು. ಈ ಸಿಂಗಲ್ ಬಾಲ್ ಚೈನ್ ಹಚ್ಚಬೇಕಾದ್ರೆ ಅಷ್ಟು ಪ್ರಾಬ್ಲಮ್ಸ್ ಬರಲ್ಲ, ಬಟ್ ಈಗ ನೆಕ್ಸ್ಟ್ ನಾವು ಸ್ಟೋನ್ ಚೈನ್ ವಿತ್ ಮತ್ತು ಬಾಲ್ ಚೈನ್ ಮತ್ತೇನು ಆ್ಯಡ್ ಮಾಡ್ತೀವಲ್ಲ ಆವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂದರೆ ಪಕ್ಕದಲ್ಲಿ ಈಗ ಆಲ್ರೆಡಿ ಹಚ್ಚಿರೋ ಬಾಲ್ ಚೈನ್ ಇರೋದ್ರಿಂದ ಮತ್ತು ನೀಡಲ್ ಅದರ ಮೇಲೆ ಬಿದ್ದರೆ ಕಟ್ಟಾಗುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಎಷ್ಟು ಬಿಡ್ತು ಬೇಕೋ ಅಷ್ಟು ನೋಡಿಕೊಂಡು ಹಚ್ಕೋಬೇಕು. ಈಗ ನಾನು ಮಿಡಲ್ ಸ್ಟೋನ್ ಲೇಸ್ ಇಟ್ಟು ಅದ್ರ ಪಕ್ಕದಲ್ಲಿ ಮತ್ತೆ ಬಾಲ್ ಚೈನನ್ನು ಇಟ್ಕೊಂಡಿದ್ದೀನಿ. ಫಸ್ಟು ಸ್ಲೋ ಆಗಿ ಜಸ್ಟ್ ನಾವು ರಾಟೆನ ಮೂವ್ ಮಾಡಿಕೊಂಡು ಎಷ್ಟು ಗ್ಯಾಪಿಗೆ ಬೇಕು ಅಂತ ನೋಡಿಕೊಂಡು ನೆಕ್ಸ್ಟು ಅಲ್ಲಿ ನಂಬರ್ಸಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇದೆರಡು ಸೇರಿ ಹಚ್ಚುವಾಗ 3.5 ಅಂದರೆ 4 ಮತ್ತು 3ರ ಮಧ್ಯೆ ಸೆಟ್ ಮಾಡಿ ಇಟ್ಕೋಬೇಕು. ಅಷ್ಟು ಗ್ಯಾಪಲ್ಲಿ ಇದು ಲಾಕ್ ಆಗ್ತಾ ಹೋಗುತ್ತೆ. ಇದನ್ನು ಹಚ್ಚುವಾಗಲೂ ಅಷ್ಟೇ 1 ಇಂಚ್ ಗ್ಯಾಪಲ್ಲಿ ಈ ಥರ ನಾನು ಬೆರಳಿಟ್ಕೊಂಡಿದ್ದೀನಲ್ಲ ಅಷ್ಟು ಗ್ಯಾಪಲ್ಲಿ ಸರಿಸ್ಕೋತಾ ಸ್ಲೋ ಆಗಿ ಸ್ಟಿಚ್ ಮಾಡ್ಕೋತಾ ಹೋಗಿ. ತುಂಬ ಸ್ಪೀಡಾಗಿ ಮಾಡ್ಕೊತಾ ಹೋದಾಗ ಅದು ಪಕ್ಕದಲ್ಲಿ ಹಚ್ಚಿರೋ ಬಾಲ್ ಚೈನ್ ಮೇಲೆ ಸೂಜಿ ಬಿತ್ತು ಅಂದರೆ ಮತ್ತೆ ಕಟ್ಟಾಗುತ್ತೆ. ಸೊ ನೀಟಾಗಿ ಹಚ್ಕೊತಾ ಹೋಗಿ. ಮತ್ತು ಇಲ್ಲಿ ಹಾಗೆ ಕೆಳಗೆ ಬರ್ತಾ ಏನು ರೌಂಡ್ ಶೇಪ್ ಏನು ಕಾಣಿಸ್ತಾ ಇದೆ ಅಲ್ಲೂ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಹೋಗಬೇಕು. ನೀವು ಬಿಗಿನರ್ಸ್ ಸ್ವಲ್ಪ ಸ್ಲೋ ಆಗಿ ಮಾಡ್ಕೋತಾ ಹೋದರೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಬರೀ ಬಾಲ್ ಚೈನ್ ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಬಾಲ್ ಚೈನ್ ವಿತ್ ಸ್ಟೋನ್ ಚೈನ್ ಹಚ್ಚೋದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಇಟ್ಕೊಂಡು ನಾವು ಈ ಮಷಿನಲ್ಲಿ ಆ್ಯರಿ ವರ್ಕ್ ಕೂಡ ಮಾಡಬಹುದು. ಹೀಗೆ ಸ್ಟಿಚ್ ಮಾಡ್ಕೋತಾ ಹೋದರೆ ಆಯಿತು. ನೋಡೋಣ, ನಾನು ಮುಂದೆ ಬರುವಂಥ ವಿಡಿಯೋದಲ್ಲಿ ಆ ಥರ ಒಂದು ಡಿಸೈನ್ ನಾನು ಮಾಡಿ ತೋರಿಸ್ತೀನಿ. ಹೀಗೆ ಕರ್ವ್ಸ್ ಬಂದಲ್ಲಿ ಸ್ವಲ್ಪ ಸ್ಲೋ ಆಗಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗಿ. ಈ ಮ್ಯಾನ್ಯುವಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ಹಾಕುವಾಗ ನಾವು ಸ್ಟೋನ್ ಚೈನ್ ಬಾಲ್ ಚೈನನ್ನು ಫಸ್ಟ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಥ್ರೆಡ್ ವರ್ಕ್ ಏನಿದೆ ಅದನ್ನು ಮಾಡ್ತೀವಿ. ಬಟ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಲ್ಲಿ ಡಿಸೈನ್ ಹಾಕುವಾಗ ಸ್ವಲ್ಪ ನೋಡಿಕೊಂಡು ನಮಗೆ ಎಲ್ಲಿ ನಾವು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನನ್ನು ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊತೀವೋ ಅಲ್ಲಿ ಕೆಲವೊಂದು ಡಿಸೈನನ್ನು ನಾವು ಮಿಸ್ ಮಾಡಬೇಕಾಗುತ್ತೆ. ಅದನ್ನು ಮ್ಯಾನ್ಯುವಲ್ ಮಷೀನಲ್ಲಿ ನಾವು ಎಂಬ್ರಾಯ್ಡ್ರಿ ಹಾಕುವಾಗ ಫಸ್ಟು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನನ್ನು ಆ್ಯಡ್ ಮಾಡಿಕೊಂಡು ಆದ ನಂತರ ಥ್ರೆಡ್ ವರ್ಕ್ ಏನಿದೆ ಅದನ್ನು ಮಾಡ್ಕೋತೀವಿ. ಬಟ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷೀನಲ್ಲಿ ಹಾಗಾಗಲ್ಲ. ನಾವು ಫಸ್ಟು ಡಿಸೈನ್ ಹಾಕೋಬೇಕು ಮತ್ತು ನಮಗೆ ಯಾವ ಪ್ಲೇಸಲ್ಲಿ ನಾವು ಬಾಲ್ ಚೈನ್ ಸ್ಟೋನ್ ಚೈನನ್ನು ಆ್ಯಡ್ ಮಾಡಬೇಕು ಅಂದ್ಕೊತೀವೋ ಆ ಪ್ಲೇಸಲ್ಲಿ ಕೆಲವೊಂದು ಡಿಸೈನನ್ನು ನಾವು ಸ್ಕಿಪ್ ಮಾಡಬೇಕಾಗತ್ತೆ.
ಮತ್ತು ಕೆಲವೊಂದು ಚೂಸಿ ಡಿಸೈನ್ಸ್ಗೆ ಮಾತ್ರ ಈ ಥರ ಅಟ್ಯಾಚ್ ಮಾಡ್ಕೋಬಹುದು. ಇವಾಗ ತುಂಬ ಆ್ಯಪ್ಗಳಿದೆ, ಅದರಿಂದ ನಾವು ಡಿಸೈನನ್ನು ಪರ್ಚೇಸ್ ಮಾಡಿಕೊಂಡು ನಾವು ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ಹಾಕೋಬೋದು. ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲಿ ಸೆಟ್ ಆಗುತ್ತೆ ಅದೇ ಡಿಸೈನನ್ನು ನೀವು ಕಸ್ಟಮರ್ಸಿಗೆ ರೆಫರ್ ಮಾಡಬಹುದು. ನೋಡಿ, ನಾನಿಲ್ಲಿ ಸೇಫಾಗಿ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೀವು ಸ್ವಲ್ಪ ಸ್ಲೋ ಆಗಿ ಮಾಡಿಕೊಂಡ್ರೂ ಓಕೆ. ನೀಡಲ್ ಮಾತ್ರ ಸ್ಟೋನ್ ಚೈನ್ ಮೇಲೆ ಅಥವಾ ಬಾಲ್ ಚೈನ್ ಮೇಲೆ ಬೀಳದೇ ಇರೋ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚಿಂಗ್ ಮಾರ್ಕ್ ಎಲ್ಲಿ ಬರುತ್ತೋ ಅಲ್ಲಿವರೆಗೂ ಅಟ್ಯಾಚ್ ಮಾಡ್ಕೋಬೋದು. ಅದಕ್ಕಿಂತ ಸ್ವಲ್ಪ ಒಂದು 1/4 ಇಂಚ್ ಕಡಿಮೆಲೂ ನೀವು ಅಟ್ಯಾಚ್ ಮಾಡ್ಕೋಬೋದು. ಕಂಪ್ಲೀಟ್ ಆದ ತಕ್ಷಣ ಎಂಡಲ್ಲಿ ಒಂದು 4-5 ಸ್ಟೆಪ್ಪಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನನ್ನು ಕಟ್ ಮಾಡಬೇಕು. ಈ ಥರ ಕಟ್ಟರಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಮತ್ತು ನೀವು ಈ ಆಲ್ರೆಡಿ ಡಿಸೈನ್ ಮಾಡಿರೋದನ್ನು ರಿಂಗಿಗೆ ಹಾಕುವಾಗ ನೀಟಾಗಿ ಹಾಕೋಬೇಕು. ಎಲ್ಲೂ ಆ ಕಡೆ ಸೊಟ್ಟಪಟ್ಟ ಆಗಬಾರ್ದು. ಈ ಥರ 9 ಹಾಕಿದ್ದೀನಲ್ಲ, ನೀಟಾಗಿ ಹಾಕೋಬೇಕು. ನೋಡಿ, ಇವಾಗ ನಾನು ಅಟ್ಯಾಚ್ ಮಾಡಿದ್ದೀನಲ್ಲ, ಎಷ್ಟು ನೀಟಾಗಿ ಕಾಣಿಸ್ತಿದೆ. ಸ್ಟೋನ್ ಚೈನ್ ಮಧ್ಯ ಆ ಕಡೆ ಈ ಕಡೆ ಬಾಲ್ ಚೈನನ್ನು ಹಾಕಿದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಇದು. ಕೆಲವೊಬ್ಬರು ಸ್ಟೋನ್ ಚೈನ್ ಬಾಲ್ ಚೈನನ್ನು ರೆಫರ್ ಮಾಡಲ್ಲ, ಕೆಲವೊಬ್ಬರು ಇಷ್ಟಪಡ್ತಾರೆ. ಸೊ ಅಂಥವರಿಗೆ ಈ ಥರ ಮಾಡಿ ಹಾಕ್ಕೊಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.